ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದೆ ಸಂಚಿಕೆನಾಗಿದೆ, ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಬಂದು ಅರೆಸ್ಟ್ ಮಾಡಕ್ಕಿಂತ ಬರ್ತಾರೆ ಹುಡುಗನ್ನ. ಅರೆಸ್ಟ್ ಮಾಡಕ್ ಬರ್ತಿದ್ದಾಗೇನೆ ನಾನೇನ್ ತಪ್ಪು ಮಾಡಿದ್ದೀನಿ, ಏನ್ ನೋಡಿದೀನಿ ಅಂತ ಹೇಳಿ ಅರೆಸ್ಟ್ ಮಾಡಕ್ ಬಂದಿದ್ಯಾ? ಅಷ್ಟರಲ್ಲಾಗ್ಲೇ ಪಲ್ಲವಿ ಗಂಡ ಇಂದ್ರ ಅವನು ಸೌಮ್ಯನ ಕತ್ಕೊಂಡು ಹೋಗಿರ್ತಾನೆ. ಆದ್ರೂ ಅವ್ರು ಹೇಗೋ ಬಚಾವ್ ಮಾಡ್ತಾರೆ, ಸೌಮ್ಯನ ಕರ್ಕೊಂಡ್ ಬರ್ತಾರೆ. ಶ್ರವಣಿಗೂ ಕರ್ಕ ಬರ್ತಾರೆ, ಒದ್ದು ಅವನನ್ನ. ಈ ಕಡೆ ಅಷ್ಟೆಲ್ಲ ಸಾಲ್ವ್ ಆಗುತ್ತೆ, ಪಾಪ ಸೌಮ್ಯನ ಬೇಗ ನಾನು ತಾಳಿ ಕಟ್ಟು ಹೋಗ್ಬೇಕು ಅಂತ ಹೇಳಿ ಹರಿಬಿರಿ ಮಾಡ್ತಾ ಇರ್ತಾನೆ. ಅವತ್ತೇ ಅನುಮಾನ ಇರುತ್ತೆ ಅಜಿತ್ಗೆ. ಅಷ್ಟರಲ್ಲಿ ಇದನ್ನೆಲ್ಲ ವಿಡಿಯೋ ನೋಡ್ಬಿಟ್ಟು ಪಲ್ಲವಿ ದೇವಸ್ಥಾನಕ್ಕೆ ಹೋದಾಗ ತಂಗಿ ಜೊತೆ ದೇವಸ್ಥಾನದಲ್ಲಿ ನಿಂತಿರ್ತಾರೆ. ಆಗ ಇವನು ಅವರ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಿರ್ತಾನೆ. ಅದನ್ನ ವಿಡಿಯೋ ಮಾಡಿರ್ತಾಳೆ. ಆ ವಿಡಿಯೋ ಮಾಡ್ಕೊಂಡ್ ಬಂದು ಅಜಿತ್ನ ಕೊಟ್ಟಿರ್ತಾರೆ. ಅಜಿತ್ ಆ ವಿಡಿಯೋ ಆಧರಿಸಿ ಇದನ್ನೆಲ್ಲ ಕಲೆ ಹಾಕಿರ್ತಾರೆ ಇವನ್ ಮೇಲೆ. ಯಾಕೆಂದ್ರೆ ಬಂದಿನ ನೋಡಿದಾಗ್ಲೇ ಅವ್ನು ಎದುರ್ಕೊತಾ ಇರ್ತಾನೆ ಪೊಲೀಸ್ನವ್ರು ಅಂತಿದ್ದಾಗನೆ. ಅದಕ್ಕೆ ಎಲ್ಲ ಕಲೆ ಹಾಕಿದಾಗ ಇವನು ಬಾಳನೆ ಫ್ರಾಡ್ ಅನ್ನೋದು ಗೊತ್ತಾಗ್ತದೆ, ಮೋಸ್ಕಾರ ಅನ್ನೋದು. ಜಾರ್ಖಂಡಲ್ಲೂ ಒಂದ್ ಮದ್ವೆ ಆಗಿರ್ತಾನೆ, ಇಲ್ಲಿ ಮೈಸೂರಲ್ಲೂ ಮದ್ವೆ ಆಗಿ 2 ಮಕ್ಳು ಕೂಡ ಇರ್ತಾರೆ. ಅದಕ್ಕೆ ಇಂಥವನ್ನ ಹೊಳಗಾಕ್ಬೇಕು ಅಂತ ಹೇಳಿ ಅಂದಾಗ ನಾನೇನ್ ಮಾಡಿದ್ದೀನಿ ಅಂತ ಒದ್ದೊಳಗಾಗ್ತೀಯ? ನೀನ್ ಮದ್ವೆ ಆಗಿಲ್ಲ ನೀನು ಅಂದಾಗ ಸುಳ್ಳು ಅದು, ನಾನು ಯಾರನ್ನೂ ಮದ್ವೆ ಆಗಿಲ್ಲ. ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಅವ್ರಪ್ಪ ಬಂದ್ಬಿಟ್ಟು, ಈ ಪಾಪಿಷ್ಟ ನನ್ ಮಗಳು ಮದ್ವೆ ಮಾಡಿ ಬಾಳ್ನೆ ಹಾಳು ಮಾಡ್ದ ಇವನು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅಂದಾಗ, ಅದಕ್ಕೆ ಅಜಿತ್ತು ಸಾಕ್ಷಿ ಅಂದಾಗ ಇಲ್ಲ ನಾನು ಹಾಗೇ ಇಲ್ಲ. ಮತ್ತೆ ವಿಡಿಯೋ ಎಲ್ಲ ತೋರಿಸ್ತಾರೆ. ವಿಡಿಯೋ ಎಲ್ಲ ತೋರಿಸಿದಾಗ ಅವಾಗ ಅವನು ಒಪ್ಕೊಂಡು ಅವನ್ನ ಅರೆಸ್ಟ್ ಮಾಡಾಕ್ತಾನೆ. ಈ ಕಡೆ ಸೌಮ್ಯ ಪಾಪ ಅಳ್ತಾ ಕೂತಿರ್ತಾಳೆ ಹಸೆಮಣೆ ಮೇಲೆ. ತಾಳಿ ಕಟ್ಬೇಕಾದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ನಡೆದೋಯ್ತಲ್ಲ ಅಂತ ಹೇಳಿ. ಅದಕ್ಕೆ ಪೂರ್ಣಿಮಾ ಅವರು ಕೂಡ ಅಳ್ತಾ ಹಸೆಮಣೆ ಮೇಲೆ ತಾಳಿ ಭಾಗ್ಯ ಹೊರಟು ಹೋದಾಗೆ ತಾಳಿ ಕಟ್ಟೋ ಸಂದರ್ಭದಲ್ಲಿ ಈ ರೀತಿ ಮದ್ವೆ ನಿಂತ್ರಿ ಅಂತ ಹೇಳಿ ಅಳ್ತಾ ಇರ್ತಾರೆ. ಸಂಗೀತ ಸಮಾಧಾನ ಮಾಡ್ತಾರೆ, ಸುಮ್ಮನಿರು, ಅವಳು ನಮ್ಮ ಮಗಳಿದ್ದ ಹಾಗೆ, ನಾವೆಲ್ಲ ಇಲ್ವಾ, ನಾವೇನೋ ಒಂದು ದಾರಿ ತೋರಿಸ್ತೀವಿ, ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಿಸ್ತೀವಿ, ಸುಮ್ಮನೆ ಹೆದರಿಕಬೇಡ ಅಂತ ಅಂದಾಗ ಪೂರ್ಣಿಮಾ ಅವರು ಎಷ್ಟೊಂತ ಸಹಾಯ ಮಾಡಿಸ್ಕೊಳ್ಳಿ ಸಂಗೀತ, ಈಗ್ಲೇ ಸಾಕಷ್ಟು ಮಾಡಿದೀಯಾ. ಮತ್ತೆ ಪೂರ್ಣಿಮಾ ಹೇಳ್ತಾರೆ, ನೋಡಿದ್ರೇನೆ ಅವನಿ ಶಿವಾನಿ ಕಪ್ತಿರಲ್ಲ ವಿಷಾನ ಪಲ್ಲವಿ ಮೇಲೆ. ನೋಡಿ ಇವತ್ತು ಪಲ್ಲವಿ ಇಲ್ಲ ಅಂದಿದ್ರೆ ಸೌಮ್ಯ ಬಾಳ ಹಾಳಾಗ್ತಿತ್ತು. ಎಷ್ಟು ಒಳ್ಳೇದ್ ಮಾಡಿದಾಳು ನೋಡು, ಬಂದಾಗ್ಲಿಂದನೂ ಅವಳ ಮೇಲೆ ದ್ವೇಷಕ್ಕೆ ಆಗ್ತಿದ್ವಿ, ಬಂದಾಗ್ಲಿಂದ ನಮ್ಗೆ ಒಳ್ಳೇದೇ ಆಗಿದೆ ಅವಳಿಂದ. ಅದಕ್ಕೆ ಪಲ್ಲವಿ ಹೇಳ್ತಾಳೆ, ಎಷ್ಟೇ ಆಗ್ಲಿ ನನ್ನ ಬದುಕಂತೂ ಹಾಳಾಯ್ತು, ನನ್ನ ಬದುಕು ರೀತಿನಲ್ಲಿ ನನ್ನ ತಂಗಿ ಬಾಳ ಹಾಳಾಗ್ಬಾರ್ದಲ್ಲ ಅಂತ ಹೇಳಿ ನಾನು ಇದನ್ನೆಲ್ಲ ಅಜಿತಣ್ಣನಿಗೆ ಹೇಳಿ ಮಾಡಿಸ್ದೆ. ಅಜಿತಣ್ಣ ಮೊದ್ಲು ಶಿವು ಬರೋದಕ್ಕಿಂತ ಮೊದ್ಲು ಅರೆಸ್ಟ್ ಮಾಡ್ಬಿಡಿ, ಯಾಕೆಂದ್ರೆ ಶಿವು ಬಂದ್ಬಿಟ್ರೆ ಕೊಲೆನೇ ನಡೆದೋಗ್ತದೆ, ಕೊಲೆಗಾರ ಅನ್ನೋ ಪಟ್ಟ ವಹಿಸ್ಕೊಳ್ತಾರೆ. ಶಿವು ಅಂತ ಸ್ನೇಹಿತನೇ ಎಲ್ರಿಗೂ ಸಿಗ್ಬೇಕಲ್ಲ, ಅಂತ ಸ್ನೇಹಿತನ್ ಪಡೆದಂತ ನಾನು ಕೂಡ ಪುಣ್ಯವಂತೆ. ಹೆಣ್ಣಿನ ಬದುಕಿಗೆ ಹೇಗೆ ಆಸರೆ ಆಗಿರ್ಬೇಕು ಅಂದ್ರೆ ಗಂಡು ಅವಳ ಮನಸ್ಸಿಗೆ ದೊರೆಯಾಗಿರ್ಬೇಕು, ಅವಳ ಭಾವನೆಗಳಿಗೆ ಸ್ಪಂದಿಸೋ ರೀತಿನಲ್ಲಿರ್ಬೇಕು, ಅವಳ ಮನೆಗೆ ಆಧಾರ ಸ್ತಂಭವಾಗ್ಬೇಕು. ಎಲ್ಲ ರೀತಿನಲ್ಲೂ ಕೂಡ ಅವನು ಅವಳ ಮನಸ್ಸಿಗೆ, ಅವಳ ಮನೆಗೆ, ಎಲ್ಲದಕ್ಕೂ ಕೂಡ ಅವನು ದೊರೆಯಾಗಿ ನಡೆಯುವಂತಹ, ಹೆಜ್ಜೆಗೂ ಕೂಡ ನಾನಿದ್ದೇನೆ ಎನ್ನುವಂತ ಭರವಸೆಯನ್ನ ತುಂಬುತ್ತಾ ಅವನು ಸ್ಪಂದಿಸುವಂತಹ ಅಂಥ ಗಂಡ ಬಾಳ ಸಂಗಾತಿ ಅವನಾಗ್ಬರ್ಬೇಕು. ಆದ್ರೆ ಕೇವಲ ಬರೀ ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ ಹೆಣ್ಣನ್ನ ಬರೀ ಯಂತ್ರದ ರೀತಿಯಲ್ಲಿ ತಿಂದು ಬಿಸಾಕುವಂತ ಬಾಳೆ ರೀತಿನಲ್ಲಿ, ಹಗ್ದು ಉಗ್ಗುವಂತ ಎಲೆ ಅಡಿಕೆ ರೀತಿನಲ್ಲಿ ಅನ್ನುವಂತ ಟೈಮ್ ಪಾಸ್ ಕಡ್ಲೆಕಾಯಿ ರೀತಿ ಬಳಸ್ಕೊಳ್ಳೋ ಅಂತ ಇಂಥ ಗಂಡಸರಿಗೆ ಹೆಣ್ಣಿನ ಬೆಲೆ ಏನ್ ಅರ್ಥ ಆಗ್ಬೇಕು? ಯಾಕೆಂದ್ರೆ ನಾವು ಅಮ್ಮನ ಮನೆಯಲ್ಲಿ, ಅಪ್ಪ ಅಮ್ಮನ ಮನೆಯಲ್ಲಿ, ತವ್ರ ಮನೆಯಲ್ಲಿ ಹೆಬ್ಬುಲಿಗಳಾಗಿ ಮೆರಿತೀವಿ. ಗಂಡನ ಮನೆಗೆ ಹೋಗ್ತಿದ್ದಾಗೇನೆ ನಾವು ಸಂಪೂರ್ಣ ಬದಲಾಗ್ತೀವಿ, ನಾವು ಅವರ ಅಡಿಯಾಳಾಗಿ ಬದುಕೋಕೆ ಪ್ರಾರಂಭಿಸ್ತೀವಿ. ಅಂತ ಸಂದರ್ಭದಲ್ಲಿ ನಮ್ಮ ಭಾವನೆಗಳಿಗೆ ನಾವು ಬೆಲೆ ಕೊಡ್ಲಾಗದೆ ಇರೋಷ್ಟು ನೋವು, ದುಃಖ, ದುಮ್ಮಾನ, ಅವಮಾನ ಎಲ್ಲವನ್ನು ಕೂಡ ಕೆಂಡ ಕಟ್ಕೊಂಡಿರ್ತೀವಿ. ಅದನ್ನ ಹೊರಚಲಿದ್ರೆ ಎಲ್ಲಿ ಬೂದಿ ಆಗುತ್ತೋ ಅನ್ನೋ ರೀತಿನಲ್ಲಿ ಇಂಥ ಗಂಡಸರಿಂದಾನೇ ನಮ್ಮ ಬದುಕು ಹಾಳಾಗ್ತಾ ಇರೋದು. ನಂದಂತೂ ಹಾಳಾಯ್ತು, ಆದ್ರೆ ನನ್ನ ತಂಗಿ ಸೌಮ್ಯದಾಗ ಆಗ್ಬಾರ್ದು ಅಂತೇಳಿ ಅಜಿತ್ ಅಣ್ಣನ್ಗೆ ಹೇಳಿದೆ. ಅದಕ್ಕೆ ಸಂಗೀತ, ಅಜಿತ್ ಎಲ್ಲ ಇದ್ದವರು ಒಳ್ಳೆ ಕೆಲಸ ಮಾಡಿದ್ರಿ, ಪಾಪ ಸೌಮ್ಯ ಬದುಕು ಹಾಳಾಗ್ಬಿಡ್ತಿತ್ತು. ಅದಕ್ಕೆ ಭೂಮಿನೂ ಕೂಡ ಅಂತಾಳೆ, ಅನ್ಯಾಯವಾಗಿ ಹಾಳಾಗ್ಬಿಡ್ತಿತ್ತು ಸೌಮ್ಯ ಬದುಕು, ಪಲ್ಲವಿಯವ್ರು ಇಲ್ಲ ಅಂದಿದ್ರೆ ಏನಾಗ್ಬೇಕಿತ್ತು ಅಂತ ಹೇಳಿ ಭೂಮಿನೂ ಕೂಡ ಅಂತಾಳೆ. ಎಲ್ಲ ಪಲ್ಲವಿನ ಹೊಗಳುತ್ತಾರೆ.
ಅಳ್ತಾ ಇರ್ತಕ್ಕಂಥ ಸೌಮ್ಯನ್ಗೆ ಸಂಗೀತ ಎಲ್ಲ ಸಮಾಧಾನ ಮಾಡ್ತಾರೆ, ಎದುರು ಬೇಡ ಅಂತ ಹೇಳಿ. ಇಂಥ ಈ ಒಂದು ಸುಂದರವಾದಂತಹ ಈ ಒಂದು ಸಂಚಿಕೆಯನ್ನ ನೋಡಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ. ಈ ಸಂದರ್ಭದಲ್ಲಿ ನನ್ನ ಮನಸ್ಸಿಗಾಗಿರ್ತಕ್ಕಂಥ ನೋವನ್ನ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಯಾರು ಅದಕ್ಕೇನು ಪ್ಲೀಸ್ ಕಮೆಂಟ್ ಬೇಡ. ನಾನು ಸುಮಾರು 1.5 ವರ್ಷದಿಂದನೂ ಕೂಡ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಇದಷ್ಟೇ ಅಲ್ಲ, ನಾನು ಧಾರಾವಾಹಿ ಮಾಡ್ಬೇಕು ಅಂತ ಕೈ ಹಾಕಿದ್ದು ಬಹಳಷ್ಟು ತಡವಾಗಿ. ನಾನು ಒಂದಷ್ಟು ಆ ಹಾಡನ್ನ ಹಾಡೋದು, ಮತ್ತೆ ನವರಾತ್ರಿ ಸಂದರ್ಭದಲ್ಲಿ ದೇವಿ ಕಥೆಗಳನ್ನ ಹಾಕಿ ಅದೊಂದಿಷ್ಟು ಬಹಳಷ್ಟು ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ನಾನು ಅಂತ ಅನ್ಕೊಂಡಿದ್ದೆ. ಆನಂತರ ಧಾರಾವಾಹಿ ಹಾಕೋಕ್ ಶುರು ಮಾಡಿದ್ರೆ ಸುಮಾರಾಗಿತ್ತು. ಅದೇ ತಮ್ಮನೈಲ್ ಅಂತೂ ನನಗೆ ಏನಿರುತ್ತೆ ಅದನ್ನೇ ಕೊಡ್ತೀನಿ. ಕೆಲವೊಂದನ್ನ ನೋಡ್ತೇನೆ, ಅಲ್ಲಿ ಕಥೆನೇ ಬೇರೆ, ತಮ್ಮನೈಲಲ್ಲೇ ಒಂದು ಆ ತರ ನನಗೆ ಇಷ್ಟನೂ ಆಗಲ್ಲ. ಅದೇನಾದ್ರೂ ನನಗೆ ಎಫೆಕ್ಟ್ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಯೂಟ್ಯೂಬ್ ಇಂದ ನನಗೆ ಇವತ್ತಿನವರೆಗೂ ಕೂಡ ಎಲ್ಲಾ ಮಾಡೋದು ಹೊಟ್ಟೆಗೋಸ್ಕರನಲ್ವೇನ್ರಿ, ಹೊಟ್ಟೆ ಪಾಡ್ಗೆ ತಾನೆ, ಹೌದಲ್ವಾ? ನಾವು ಕೂಡ ಆಸೆ ಪಟ್ಟು ಮಾಡ್ತೀವಲ್ವ, ಏನಾದ್ರೂ ಒಂದು ನಮಗೂ ಕೂಡ ಒಂದಷ್ಟು ಗಳಿಕೆ ಆಗುತ್ತೇನೋ ಅಂತ. ಆದ್ರೆ ಇವತ್ತಿನವರೆಗೂ ಕೂಡ ಯೂಟ್ಯೂಬ್ ಇಂದ ನನಗೆ ಮಾನಿಟೈಸ್ ಆಗಿ ಬಹಳಷ್ಟು ದಿನಗಳಾಗಿದೆ, ತಿಂಗಳುಗಳೇ ಆಗೋಗಿದೆ ನನಗೆ. ಎಲ್ಲ ಏನೇನು ಯೂಟ್ಯೂಬ್ದು ಎಲ್ಲಾ ರೀತಿಯಲ್ಲೂ ಕೂಡ ಕಾನೂನುಬದ್ಧ ಪ್ರೋಸೆಸ್ ಎಲ್ಲ ಮುಗ್ದೋಗಿದೆ. ಆದ್ರೆ ಇವತ್ತಿಗೆ ನನಗೆ ₹1 ಬಂದಿಲ್ಲ. ಎಷ್ಟರ ಮಟ್ಟಿಗೆ ಇಳಿತಾರೆ ಅಂತ ಅಂದ್ರೆ, ವೀವರ್ಸ್ ಬಂದ್ರೂ ಇಲ್ಲ, ಬರ್ದೇ ಇದ್ರೂ ಇಲ್ಲ ಅನ್ನೋ ರೀತಿನಲ್ಲಿ ಆಗೋಗ್ಬಿಟ್ಟಿದೆ. ವೀವರ್ಸ್ ಬಂದ್ರೂ ಕೂಡ ಇಲ್ದಂತಾಗಿದೆ ನನಗೆ. ಎಲ್ಲ ಇದೆ ಅವ್ರು ಕೇಳೋ ರೀತಿನಲ್ಲಿ. ಅಷ್ಟು ದಿನ ಆದ್ರೂ ಕೂಡ ಇವತ್ತಿಗೆ ₹1 ನಾನು ಕಂಡಿಲ್ಲ. ಬಹಳ ನೋವಾಗುತ್ತೆ, ನಿಲ್ಸ್ಬಿಡೋಣ ಅಂತ ಅನ್ಸುತ್ತೆ. ಅದಕ್ಕೆ ಬಂದಿದ್ದೀನಲ್ಲ, ಹೋಗೋಣ ಮುಂದಕ್ಕೆ ಅನ್ನೋದು. ಇಂಥ ತುಮುಲದಲ್ಲಿನೇ ಬೇಸರದಲ್ಲೇ ಹಾಕ್ತೀನಿ ಒಂದಷ್ಟು. ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ಸಮಯವಿಲ್ಲದಂತ ಸಂದರ್ಭದಲ್ಲಿಯೂ ಕೂಡ ಹಾಕ್ತೇನೆ. ಇರ್ಲಿ, ಇದನ್ನ ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಮನ್ಸಿಗೊಂಥರ ನಿರಾಳ ಅನ್ನಿಸ್ತಾ ಇದೆ. ದಯಮಾಡಿ ತಪ್ಪಿದ್ರೆ ಕ್ಷಮೆ ಇರ್ಲಿ ಎಲ್ಲ ವೀಕ್ಷಕ ಬಾಂಧವರೆಲ್ಲರಲ್ಲಿಯೂ ಕೂಡ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.